ಅಧಿಕಾರ ಹಸ್ತಾಂತರ ವದಂತಿ ಬೆನ್ನಲ್ಲೇ ಹೊಸ ದಾಳ. ಅತ್ತ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಇತ್ತ ಸಿದ್ದರಾಮಯ್ಯ ಪುತ್ರನಿಂದಲೇ ದಲಿತ ಸಿಎಂ ಜಪವನ್ನ ಮುಂದಿಡಲಾಗಿದೆ. ಸತೀಶ್ ಜಾರಕಿಹೊಳಿ ನಾಯಕತ್ವದ ಬಗ್ಗೆ ಪರೋಕ್ಷ ಮಾತುಗಳನ್ನ ಈಗ ಹೊರ ಹಾಕಿದ್ದಾರೆ. ಸಿದ್ದರಾಮಯ್ಯ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅಂತ ಸಿದ್ದರಾಮಯ್ಯನವರ ಪುತ್ರ ಪ್ರಸ್ತಾಪಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮನ್ನ ಮುನ್ನಡೆಸ್ತಾರೆ ಅನ್ನೋದನ್ನು ಕೂಡ ಅವರು ಮುಂದಿನ ಆಯ್ಕೆ ಏನು ಅನ್ನೋದರ ಬಗ್ಗೆಯೂ ಕೂಡ ಮಾರ್ಮಿಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರ ಹಸ್ತಾಂತರ ವದಂತಿ ಬೆನ್ನಲ್ಲೇ ಹೊಸ ದಾಳವನ್ನ ಉರುಳಿಸಿರುವುದು ಸಹಜವಾಗಿ ಮುಖ್ಯಮಂತ್ರಿ ಕುರ್ಚಿಯ ರೇಸ್ನಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಂತಿದೆ. ಪರ್ಯಾಯ ನಾಯಕನನ್ನ ನಾವೀಗಾಗಲೇ ನೋಡ್ಕೊಂಡಿದ್ದೀವಿ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಲಾಗ್ತಿದೆ. ಇದು ಈಗ ಮತ್ತೊಂದು ರಾಜಕೀಯ ಸಂಘರ್ಷಕ್ಕೆ ಚರ್ಚೆಗೆ ವೇದಿಕೆಯಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ರಿಂದ. ಸುಖೇಶ್, ಬೆಳಗಾವಿಯ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿರೋದನ್ನ ಹೇಗೆ ಅನಲೈಸ್ ಮಾಡಬಹುದು? ದಿವ್ಯಜ್ಯೋತಿ ಅವರು ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವಕ್ಕೆ ಜೈ ಎಂದಿದ್ದಾರೆ. ಅಂದ್ರೆ ತಮ್ಮ ತಂದೆಯವರು ರಾಜಕೀಯ ಸಂಧ್ಯಾಕಾಲದಲ್ಲಿ ಇರೋದ್ರಿಂದ ಮುನ್ನಡೆಸ್ತಾರೆ ಅನ್ನುವಂಥದ್ದು. ಸಹಜವಾಗಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಅಹಿಂದ ನಾಯಕತ್ವದ ವಿಚಾರನ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಅಹಿಂದ ನಾಯಕತ್ವದಲ್ಲಿ ಒಟ್ಟೊಟ್ಟಿಗೆ ಇಬ್ರು ಕೂಡ ಚಳುವಳಿಗೆ ಧುಮುಕಿದಂತವರು ಸಿದ್ದರಾಮಯ್ಯ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು. ತದನಂತರ ಇವು ಅಹಿಂದ ನಾಯಕರಾಗಿ ಇಲ್ಲಿವರೆಗೆ ಬಂದು ನಿಂತಿರುವಂಥದ್ದು, 2 ಬಾರಿ ಮುಖ್ಯಮಂತ್ರಿ ಕೂಡ ಆಗಿರುವಂಥದ್ದು. ಆದ್ರೆ ಇದೇ ಸಂದರ್ಭದಲ್ಲಿ ಪವರ್ ಶೇರಿಂಗ್ ನ ವಿಚಾರ 2.5 ವರ್ಷ 3 ವರ್ಷದೊಳಗಡೆ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದು ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವಕ್ಕೆ ಜೈ ಎಂದಿರುವಂತ ವಿಚಾರವನ್ನ ನೋಡ್ತಾ ಹೋದ್ರೆ ಅದು ಮುಖ್ಯಮಂತ್ರಿಗಳ ಪುತ್ರನೇ ಮಾತಾಡಿರೋದ್ರಿಂದ ಸಹಜವಾದ ಕುತೂಹಲ. ಇದು ಮುಂದಿನ ಸಿಎಂ ರೇಸ್ ಏನಾದ್ರೂ ಶುರು ಆದ್ರೆ, ಪವರ್ ಶೇರಿಂಗ್ ವಿಚಾರ ಶುರು ಆದ್ರೆ ಆ ರೇಸ್ಗೆ ಸತೀಶ್ ಜಾರಕಿಹೊಳಿ ಅವರು ಬರಬೇಕು ಅನ್ನುವಂಥ ಸೂಚ್ಯ ಸಂದೇಶನ, ಅಥವಾ ಸಿಎಂ ಬಣದ ಪರವಾಗಿ ಅಂತ ಒಂದು ಹೆಸರು ಮುನ್ನೆಲೆಗೆ ಬರುತ್ತೆ, ಅದು ಸತೀಶ್ ಜಾರಕಿಹೊಳಿ ಅವರು ಆಗಿರ್ತಾರೆ ಅನ್ನುವಂಥ ಪರೋಕ್ಷ ಸಂದೇಶ ರವಾನೆ ಮಾಡುವಂತ ಲೆಕ್ಕಾಚಾರನ, ಅಥವಾ ಮುಂದಿನ ನಾಯಕತ್ವ ಇವರು ಅಂತ ಈಗ ಹೇಳುವ ಮೂಲಕವಾಗಿ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಟಗಾಫರ್ಗಳೇನು ನಡೀತಾ ಇತ್ತು ಅದರ ಮುಂದುವರೆದ ಭಾಗ ಅನ್ನುವಂಥ ರೀತಿಯಲ್ಲಿ ಡಿಕೆಶಿ ವಿರೋಧಿ ಬಣದ ಅಸ್ತ್ರಕ್ಕೆ ಸಾಣೆ ಹಿಡಿಯುವ ಪ್ರಯತ್ನವನ್ನೇನಾದ್ರೂ ಮಾಡಿದ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟಾಕುವಂತಿದೆ. ಒಟ್ಟಾರೆಗೆ ಅವರ ಈ ಮಾತು ನೇರವಾಗಿ ಇದು ಸಿಎಂ ಸ್ಥಾನಕ್ಕೆ ಅಂತ ಅವರು ಹೇಳದೇ ಇದ್ರು ಕೂಡ ಪರೋಕ್ಷವಾಗಿ ಪ್ರಸ್ತಾಪಿಸಿದ ರೀತಿ ಯಾವ ನಾಯಕತ್ವದ ವಿಚಾರ ಅನ್ನುವಂಥ ಪ್ರಶ್ನೆ ಪ್ರಮುಖವಾಗಿ ಸಿಎಂ ರೇಸ್ನ ಸುತ್ತಲೇ ಸುತ್ತುತ್ತಾ ಹೋಗುತ್ತೆ. ಸಹಜವಾಗಿ ಈ ಒಂದು ಹೇಳಿಕೆಗಳು, ಬೆಳವಣಿಗೆಗಳು ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನುವಂತ ಕುತೂಹಲವನ್ನ ಹೇಳಿಕೆ ಅಂತೂ ಹುಟ್ಟಾಗಿದಂತೆ ಕಾಣಿಸ್ತಾ ಇದೆ. ಸುಖೇಶ್ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಇವತ್ತಿನ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ಗೆ ಎಲ್ಲವೂ ಕೂಡ ಸಲಿಸಲ್ಲ ಅನ್ನೋದು ಕಾಣಿಸ್ತಾ ಇದೆ.